ಹಾಯ್ ಪುಟಾಣಿಗಳ, ನನ್ನ ಹೆಸರು ಸ್ಪಂದನ. ನಾನಿವತ್ ನಿಮ್ಗೆ ಇನ್ನೊಂದು ಹೊಸ ಕತೆ ಹೇಳಕ್ ಬಂದಿದ್ದೀನಿ. ಯಾವ್ದು ಅಂತ ಯೋಚಿಸ್ತಾ ಇದ್ದೀರಾ? ನರಿ ಮತ್ತೆ ಕಾಗೆ ಅಂತ. ಏನಿದು ನರಿ ಮತ್ತೆ ಕಾಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಪೂರ್ತಿ ವಿಡಿಯೋನ ನೋಡಿ ನೀವು. ಒಂದೂರಲ್ಲಿ ಒಂದ್ ಕಾಡಿರತ್ತೆ. ಕಾಡಲ್ಲಿ ನಿಮ್ಗೆ ಗೊತ್ತು, ಮಾಂಸ ಅಷ್ಟು ಈಸಿಯಾಗಿ ಸಿಗಲ್ಲ, ಬೇಟೆ ಆಡದೆ. ನರಿ ಎಲ್ಲ ಕಡೆನೂ ಹುಡುಕೊಂಡ್ ಹೋಗಿರುತ್ತೆ ಮಾಂಸಕ್ಕೋಸ್ಕರ. ಎಲ್ಲೂ ತನಗ ಆಹಾರನೇ ಸಿಕ್ಕಿರಲ್ಲ. ಅದೇ ಕಾಗೆಗೆ ಎಲ್ಲೋ ತಿಂದಿ ಬಿಟ್ಟಿದ್ದಂತ ಮಾಂಸದ ಚೂರ್ ಸಿಕ್ಕಿರತ್ತೆ. ಆ ಮಾಂಸದ ಚೂರ್ನ ಕಾಗೆ ಏನ್ ಮಾಡುತ್ತೆ, ತನ್ನ ಕೊಕ್ಕಲ್ಲಿ ಎತ್ಕೊಂಡು ಒಂದ್ ಮರದ ಮೇಲೆ ಬಂದ್ ಕೂತಿರುತ್ತೆ. ಆ ಮರದ ಮೇಲೆ ಕೂತಿದ್ದಂತ ಕಾಗೆನ ದೂರದಿಂದ ನರಿ ನೋಡಿ ಅದ್ರ ಸ್ಮೆಲ್ ಇಂದ ಪತ್ತೆ ಹಚ್ಕೊಂಡು, ಸರಿ ಆಯ್ತು, ಇವತ್ತು ನನಗೆ ಮಾಂಸ ಸಿಗೋದು ಡೌಟ್, ಇನ್ನು ಆ ಕಾಗೆ ಬಾಯಲ್ಲಿರೋ ಮಾಂಸನಾದ್ರೂ ಕಿತ್ಕೊಂಡ್ ತಿನ್ಬೇಕು ಅಂತ ಯೋಚನೆ ಮಾಡತ್ತೆ. ಯೋಚನೆ ಮಾಡ್ತಾ ಇದ್ದಂಗೆ ಕಾಗೆ ನನ್ಗಷ್ಟು ಸುಲಭವಾಗಿ ಕೊಟ್ಬಿಡಲ್ಲ ತನಗ್ ಸಿಕ್ಕಿರೋ ಆಹಾರನ, ಹೇಗ್ ತಗೊಳ್ಳೋದು ಅಂತ ಒಂದ್ ಉಪಾಯ ಮಾಡತ್ತೆ. ಆಗ ಕಾಗೆ ಕೂತಿರೋ ಮರದ ಕೆಳಗೆನೆ ಹೋಗಿ ನಿಂತ್ಕೊಂಡು, ಕಾಗೆ ಇದ್ದಿದ್ರೆ ಎಷ್ಟ್ ಚೆನ್ನಾಗ್ ಹಾಡ್ತಿತ್ತು, ಕೋಗಿಲೆಗಿಂತಾನು ಚೆನ್ನಾಗ್ ಹಾಡತ್ತೆ ಕಾಗೆ. ಆದ್ರೆ ಕಾಗೆ ಹಾಡೋದಿಕ್ಕೆ ಇವಾಗ ಇಲ್ವಲ್ಲ, ಏನ್ ಮಾಡೋದು? ಕಾಗೆ, ನನ್ ಮಾತ್ ಕೇಳಿಸ್ಕೊತಾ ಇದ್ರೆ ನೀನ್ ಒಂದೇ ಒಂದ್ಸಲ ಹಾಡಾಡು, ನೀನ್ ಹಾಡಿದ ಹಾಡ್ನ ನಾನ್ ಕೇಳಿಸ್ಕೊಂಡು ಶಕ್ತಿ ತುಂಬಿಕೊಂಡು ಆಮೇಲಿಂದ ನಾನ್ ಪುನಃ ನನ್ ಮಾಂಸನ ಅಥವಾ ಆಹಾರನ ಹುಡ್ಕೋದಕ್ ಹೋಗ್ತೀನಿ ಅಂತ ಹೇಳುತ್ತೆ. ಕಾಗೆ ಯೋಚನೆ ಮಾಡತ್ತೆ, ನನ್ ಬಾಯಲ್ಲಿರೋ ಮಾಂಸದ ಸ್ಮೆಲ್ಲಿಂದಾನೇನೆ ಈ ನರಿ ಹಿಂಗ್ ಹೇಳ್ತಿರೋದು, ಆದ್ರೆ ನಾನು ಇದಕ್ಕೆಲ್ಲ ಮರಳಾಗ್ಬಾರ್ದು ಅಂತೆಲ್ಲ ಅನ್ಕೊಳತ್ತೆ. ಆದ್ರೆ ಪುನಃ ಹೇಳುತ್ತೆ, ಅಯ್ಯೋ ಕಾಗೆ, ನಿನ್ಗೆ ನನ್ ವಾಯ್ಸೇ ಕೇಳಿಸ್ತಿಲ್ವಾ? ನನ್ ಮಾತ್ ಕೇಳ್ಸಿದಿದ್ರೆ ನೀನ್ ಇಷ್ಟೊತ್ತಿಗೆ ಹಾಡ್ ಆಡ್ತಿದ್ದೆ ಅಲ್ವಾ ಅಂತೆಲ್ಲ ಅನ್ನತ್ತೆ. ಅವಾಗ ಕಾಗೆ ಫುಲ್ಲು ಇಂಪ್ರೆಸ್ ಆಗ್ಬಿಟ್ಟು ಕಾ 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 ಅಂತ ಹಾಡಾಡೋದಕ್ ಶುರು ಮಾಡತ್ತೆ. ಹಾಡಾಡಿದ ತಕ್ಷಣ ಕಾಗೆ ಬಾಯಲ್ಲಿ ಇದ್ದಿದ್ ಮಾಂಸದ ತುಂಡು ನರಿ ಬಾಯಿಗೆ ಬೀಳತ್ತೆ. ಬಿದ್ದ ತಕ್ಷಣ ನರಿ ತುಂಬಾ ಹಸ್ವಾಗಿರತ್ತಲ್ಲ, ಆ ಮಾಂಸದ ತುಂಡನ್ನ ತಗೊಂಡು ಓಡೋಟೋಗ್ಬಿಡತ್ತೆ. ಇದರಿಂದ ಏನ್ ಗೊತ್ತಾಗತ್ತೆ ಮಕ್ಳ, ನಮ್ಮ ಜಾಣ್ಮೆಗಿಂತ ಬೇರೆಯವ್ರ ಬುದ್ಧಿವಂತಿಕೆ ಇನ್ನೂ ಹೆಚ್ಚಿರುತ್ತೆ. ಅವ್ರು ಹೊಗಳಿದ್ರು ಅಂತ ಅನ್ಬಿಟ್ಟು ನಾವು ಹೊಗಳಿಕೆಗೆಲ್ಲ ಹಂಗೆ ಮರಳಾಗ್ಬಾರ್ದು ಅನ್ನೋದ್ ಗೊತ್ತಾಗತ್ತೆ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.